ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಶ್ರೀ ಕಾಲಭೈರವಾಷ್ಟಕವನ್ನು ಅದರ ಅರ್ಥವನ್ನು ನೋಡೋಣ. ಶ್ಲೋಕ ಹೇಳಿ ಅರ್ಥ ಹೇಳ್ತಾ ಹೋಗ್ತೇನೆ. ದೇವರಾಜ ಸೇವ್ಯಮಾನ ಪಾವನಾಂಘ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಂದುಶೇಖರಂ ಕೃಪಾಕರಂ ನಾರದಾದಿಯೋಗಿ ವೃಂದವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಕಾಲಭೈರವಂ ಭಜೆ. ಅದರ ಅರ್ಥ ನೋಡೋಣ. ದೇವರಾಜ ಸೇವ್ಯಮಾನ ಪಾವನ ಅಂಘ್ರಿ ಪಂಕಜಂ, ದೇವೇಂದ್ರನಿಂದ ಪೂಜಿಸಲ್ಪಟ್ಟಂತಹ ಸೇವಿಸಲ್ಪಡುತ್ತಿರುವಂತಹ ಪವಿತ್ರ ಚರಣಾಂಬುಜವನ್ನು ಹೊಂದಿರುವಂತಹ ಅಲ್ಲಿ ವ್ಯಾಲಯಜ್ಞ ಸೂತ್ರಂ ಅಂದರೆ ಸರ್ಪವನ್ನು ಯಜ್ಞೋಪವೀತದಂತೆ ಧರಿಸಿರುವ ಅಂತ. ಇಂದುಶೇಖರಂ, ಇಂದುಶೇಖರಂ ಅಂದರೆ ಚಂದ್ರನನ್ನು ಶಿಖೆಯಲ್ಲಿ ಇಟ್ಟುಕೊಂಡಿರುವಂತಹ ಕೃಪಾಕರಂ, ಕೃಪೆಯ ಸಾಗರನಾದ ನಾರದಾದಿ ಯೋಗಿವೃಂದ ವಂದಿತಂ ದಿಗಂಬರಂ, ಅಲ್ಲಿ ನಾರದರೇ ಮೊದಲಾದ ಮುನಿಗಳ ಸಮೂಹದಿಂದ ವಂದಿತನಾದ ಪೂಜಿಸಲ್ಪಡುವಂತಹ ದಿಗಂಬರಂ, ದಿಕ್ಕನ್ನು ವಸ್ತ್ರವನ್ನಾಗಿ ಮಾಡಿಕೊಂಡಿರುವಂತಹ ಕಾಶಿಕಾಪುರಾಧಿನಾಥ ಅಧಿನಾಥ ಕಾಲಭೈರವಂ, ಶ್ರೀ ಕಾಶಿ ಕ್ಷೇತ್ರಾಧಿಪತಿಯಾದ ಕಾಲಭೈರವನನ್ನು ಭಜಿಸ್ತೇನೆ, ವಂದಿಸ್ತೇನೆ. ಕಾಲಭೈರವ ಕಾಶಿಯ ಸ್ವಾಮಿ, ಕಾಲಭೈರವನನ್ನೇ ದರ್ಶನ ಮಾಡಬೇಕು ಮೊದಲು ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಆದಿದೇವನಾದಂತಹ ಕಾಶಿಯಲ್ಲಿ ಆದಿದೇವನಾದಂತಹ ಆ ಕಾಲಭೈರವನನ್ನು ನಾನು ವಂದಿಸ್ತೇನೆ, ನಮಿಸ್ತೇನೆ, ಪೂಜಿಸ್ತೇನೆ ಅಂತ ನೋಡಿ. ಅವನು ಆ ಸರ್ಪವನ್ನು ಕೊರಳಲ್ಲಿ ಉಪವೀತದಂತೆ ಅಂದರೆ ಯಜ್ಞೋಪವೀತದಂತೆ ಧರಿಸಿಕೊಂಡಿದ್ದಾನೆ ಅಂತ ವಿಶೇಷವಾದ ಒಂದು ಅರ್ಥವನ್ನು ಇಲ್ಲಿ ಹೇಳಿದ್ದಾರೆ, ವಿಶೇಷವಾದ ಒಂದು ರೂಪವನ್ನು ಇಲ್ಲಿ ಹೇಳಿದ್ದಾರೆ. ಭಾನುಕೋಟಿ ಭಾಸ್ಕರಂ, ಭಾನುಕೋಟಿ ಭಾಸ್ವರಂ ಅಂತಲೂ ಇದೆ. ಭಾನುಕೋಟಿ ಭಾಸ್ವರಂ ಭವಾಬ್ಧಿತಾರಕಂ ಪದಂ ನೀಲಕಂಠಮೀಪ್ಸಿತಾರ್ಥದಾಯಕಂ ತ್ರಿಲೋಚನಂ ಕಾಲಕಾಲಮಂಬುಜಾಕ್ಷಮಕ್ಷಶೂಲಮಕ್ಷರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಕಾಲಭೈರವಂ ಭಜೆ. ಭಾನುಕೋಟಿ ಭಾಸ್ವರಂ ಅಂತಲೂ ಇದೆ, ಭಾಸ್ಕರಂ ಅಂತಲೂ ಇದೆ. ಅಂದರೆ ಕೋಟಿ ಸೂರ್ಯರಷ್ಟು ಪ್ರಕಾಶಮಾನನು ಅವನು ಅಂತ. ಹಾಗೆ ಕೋಟಿ ಸೂರ್ಯರ ಆ ತೇಜಸ್ಸನ್ನು ಹೊಂದಿರುವಂತಹ ಭವಾಬ್ಧಿತಾರಕಂ ಪರಂ ಅಂತಲೂ ಇದೆ, ಭವಾಬ್ಧಿತಾರಕಂ ಪದಂ ಅಂತಲೂ ಇದೆ. ಭವ ಸಮುದ್ರವನ್ನು ದಾಟಿಸುವಂತಹ, ಪದಂ ಅಂದರೆ ಮೋಕ್ಷವನ್ನು ಕೊಡುವಂತಹ, ಮೋಕ್ಷ ಸ್ಥಾನವನ್ನು ನೀಡುವಂತಹ, ಮೋಕ್ಷ ಪದವನ್ನು ನೀಡುವಂತಹ ನೀಲಕಂಠನನ್ನು, ಶ್ರೇಷ್ಠನನ್ನು, ಹಾಗೆಯೇ ಈಪ್ಸಿತಾರ್ಥದಾಯಕಂ, ಈಪ್ಸಿತಾರ್ಥ ಅಂದ್ರೇನು? ನೀವು ಇಚ್ಛಿಸಿದಂತಹ, ಕೇಳಿದಂತಹ ವಸ್ತುಗಳನ್ನು ಕೊಡುವ, ಅಂದರೆ ನಿಮ್ಮ ಇಚ್ಛಿತ ಫಲವನ್ನು, ನಿಮಗೆ ಯಾವುದು ಇಚ್ಛೆ ಪಡುತ್ತೀರೋ ಅದನ್ನು ನೀಡುವಂತಹ ಮುಕ್ಕಣ್ಣನನ್ನು, ಕಾಲನಿಗೆ ಕಾಲನಾಗಿರುವವನನ್ನು, ಕಮಲದಂತಹ ಕಣ್ಣುಗಳುಳ್ಳವನನ್ನು, ಕಾಲಕಾಲಂ ಅಂಬುಜಾಕ್ಷಂ ಅಕ್ಷಶೂಲಮಕ್ಷರಂ, ಅಕ್ಷಶೂಲ ಅಂದರೆ ರುದ್ರಾಕ್ಷದ ತ್ರಿಶೂಲವಿರುವ ಅಕ್ಷರಂ ಅಂದರೆ ಅವಿನಾಶಿಯಾದ, ಅಲ್ಲಿ ರುದ್ರಾಕ್ಷದ ತ್ರಿಶೂಲ ಅದು. ಹಾಗಾಗಿ ತ್ರಿಶೂಲವಿರುವ, ರುದ್ರಾಕ್ಷದ ತ್ರಿಶೂಲವಿರುವ ಅಕ್ಷರಂ ಅಂದರೆ ಅವಿನಾಶಿಯಾದ, ಅಕ್ಷರ ಅಂದರೆ ವಿನಾಶ ಹೊಂದುವಂಥದ್ದು, ಇದು ಅವಿನಾಶಿ. ಅಕ್ಷರ ಅಂದರೆ ಅವಿನಾಶಿಯಾದ ಕಾಶಿಕಾಪುರಾಧಿನಾಥ, ಅಧಿನಾಥ ಕಾಲಭೈರವ, ಹಾಗೆ ಕಾಶಿಯ ಅಧಿಪತಿಯಾದ, ಕ್ಷೇತ್ರಾಧಿಪತಿಯಾದ ಆ ಆದಿನಾಥ ಕಾಲಭೈರವನನ್ನು ನಾನು ಭಜಿಸ್ತೇನೆ, ವಂದಿಸ್ತೇನೆ ಅಂತ. ಹಾಗೆ ಅವನು ಮರಣವನ್ನು ಸಹ ದೂರ ಮಾಡುವವನು ಅಂತ, ಮರಣವನ್ನು ದೂರ ಮಾಡುವವನು, ಮೋಕ್ಷಪ್ರದನೂ ಸಹ, ಇದ್ದಾಗಲೂ ಇಚ್ಛಿತ ಫಲವನ್ನು ಕೊಡ್ತಾನೆ, ಸತ್ತ ಮೇಲೂ ಸಹ ಆ ಒಂದು ಮೋಕ್ಷದ ಪದವಿಯನ್ನು ನೀಡ್ತಾನೆ ಅನ್ನುವ ಅತ್ಯಂತ ಸುಂದರವಾದ ಅರ್ಥವನ್ನು ಇಲ್ಲಿ ಹೇಳಿದ್ದಾರೆ. ಶೂಲಟಂಕಪಾಶದಂಡಪಾಣಿಮಾದಿಕಾರಣಂ
श्यामकायमादिदेवमक्षरं निरामयं भीमविक्रमं प्रभुं विचित्रताण्डवप्रियं काशिकापुराधिनाथकालभैरवं भजे कालभैरवं भजे ಶೂಲಟಂಕಪಾಶದಂಡಪಾಣಿಂ ಆದಿಕಾರಣಂ. ಅಲ್ಲಿ ಶೂಲ ತ್ರಿಶೂಲ ಕೊಡಲಿ, ಹಾಗೆ ಜೀರುಗುಣಿಕೆ ಅಂತ ಹೇಳ್ತಾರೆ ಅದರಲ್ಲಿ. ಪಾಣಿಮಾದಿ ಕಾರಣಂ, ಹಾಗೆ ಕೋಲನ್ನು ಕೈಯಲ್ಲಿ ಹಿಡಿದಿರುವಂತಹ ಆದಿಕಾರಣಂ, ವಿಶ್ವಕ್ಕೆ ಆದಿಯಾದಂತಹ. ಅಲ್ಲಿ ತ್ರಿಶೂಲ, ಕೊಡಲಿ, ಪಾಶ ಮತ್ತು ದಂಡಗಳನ್ನು ಕೈಯಲ್ಲಿ ಹಿಡಿದವನು ಅಂತ ಹೇಳ್ತಾರೆ. ಪ್ರಪಂಚದ ಮೂಲ ಕಾರಣನು ಆತ. ಅಂತಹ ಶ್ಯಾಮಲ ವರ್ಣದ ದೇಹವನ್ನು ಅವನು ಹೊಂದಿದ್ದಾನೆ. ಶ್ಯಾಮಕಾಯಂ ಆದಿದೇವಂ ಅಕ್ಷರಂ, ಮತ್ತೆ ಅಕ್ಷರಂ ಅಂತ ಪರಿಪೂರ್ಣವಾದಂತಹ ಅವನು. ಅಕ್ಷರಂ ಅವಿನಾಶಿಯಾದವನು, ನಿರಾಮಯಂ ದೋಷರಹಿತನಾದವನು, ಭೀಮವಿಕ್ರಮಂ ಕೆಚ್ಚಿನಿಂದ ಪರಾಕ್ರಮವನ್ನು ಎಸಗುವವನು, ಪ್ರಭುಂ ಎಲ್ಲರಿಗೂ ಪ್ರಭುವಾದವನು. ಹಾಗೆ ಪ್ರಭುವಾದವನು ಅಂದರೆ ಕ್ಲೇಶರಹಿತನು ಆತನು. ಶಂಕರನನ್ನು, ವಿಚಿತ್ರ ತಾಂಡವ ನೃತ್ಯಪ್ರಿಯನನ್ನು, ವಿಚಿತ್ರ ತಾಂಡವ ಪ್ರಿಯಂ ಆಕರ್ಷಕವಾದ ತಾಂಡವ ನೃತ್ಯವನ್ನು ಇಷ್ಟಪಡುವವನನ್ನು, ಆ ತಾಂಡವ ನೃತ್ಯ ಇಷ್ಟವಂತೆ ಅವನಿಗೆ. ಹಾಗಾಗಿ ಅಂತಹ ಕಾಶಿಕಾಪುರಾಧಿನಾಥ, ಅಂತಹ ಕಾಶಿಯ ಅಧಿಪತಿಯಾದ ಆದಿಯಾದ ಆ ಕಾಲಭೈರವನನ್ನು ನಾನು ಭಜಿಸ್ತೇನೆ. ಕಾಶಿ ಪಟ್ಟಣದ ಸ್ವಾಮಿ ಆತ, ಅವನನ್ನು ಭಜಿಸ್ತೇನೆ, ವಂದಿಸ್ತೇನೆ ಎನ್ನುವ ಸುಂದರವಾದ ಅರ್ಥ. 4ನೇ ಶ್ಲೋಕ. ಭುಕ್ತಿ ಮುಕ್ತಿದಾಯಕಂ ಪ್ರಶಸ್ತಚಾರು ವಿಗ್ರಹಂ ಭಕ್ತವತ್ಸಲಂ ಸ್ಥಿರಂ ಸಮಸ್ತಲೋಕ ವಿಗ್ರಹಂ ನಿಕ್ವಣನ್ ಮನೋಜ್ಞ ಹೇಮ ಕಿಂಕಿಣೀಲಸತ್ಕಟಿಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಕಾಲಭೈರವಂ ಭಜೆ. ಭುಕ್ತಿ ಮುಕ್ತಿದಾಯಕಂ, ಭೋಗವಸ್ತುಗಳನ್ನು ಕೊಡ್ತಾನೆ. ಬಂಧನದಿಂದ, ಈ ಭವಸಾಗರದ ಬಂಧನದಿಂದ ಮುಕ್ತಿಯನ್ನೂ ಸಹ ಅವನು ಕೊಡ್ತಾನೆ. ಹಾಗಾಗಿ ಭೋಗ ಮೋಕ್ಷಗಳನ್ನು ಕೊಡುವವನು ಅಂಥೇಳಿ ಅವನನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಶಸ್ತ ಚಾರು ವಿಗ್ರಹಂ, ಮಂಗಳಕರವಾದ ಸುಂದರ ದೇಹವನ್ನು ಹೊಂದಿರುವಂತಹ, ಭಕ್ತವತ್ಸಲಂ ಭಕ್ತರ ಮೇಲೆ ವಾತ್ಸಲ್ಯವಿರುವಂತಹ, ಸ್ಥಿರಂ ಶಾಶ್ವತನಾದ, ಸಮಸ್ತ ಅವನೇ ಶಾಶ್ವತ, ಅವನೇ ನಿತ್ಯ, ಅವನೇ ಯಾವಾಗಲೂ ಇರುವಂಥವನು. ಹಾಗಾಗಿ ಸಮಸ್ತ ಲೋಕ ವಿಗ್ರಹಂ, ಸಮಸ್ತ ವಿಶ್ವಕಾರನಾದ. ನಿಕ್ವಣನ್ ಅಂದರೆ ಮನೋಜ್ಞ ಹೇಮ ಕಿಂಕಿಣೀಲ ಸತ್ಕಟಿಂ. ನಿಕ್ವಣನ್ ಮನೋಜ್ಞ ಹೇಮ ಅಂದರೆ ಇಂಪಾಗಿ ಧ್ವನಿಗೈವ ಮನೋಹರವಾದ ಗೆಜ್ಜೆಗಳಿಂದ ಶೋಭಿಸ್ತಾನಂತೆ ಆತ. ಸುವರ್ಣದ ಓಡ್ಯಾಣವನ್ನು ಧರಿಸಿದಾನಂತೆ. ಅಂತಹ ಹೇಮ ಕಿಂಕಿಣಿ ಲಸತ್ಕಟಿಂ ಅಂದರೆ ಸುವರ್ಣ, ಹೇಮ ಅಂದರೆ ಸುವರ್ಣ. ಹಾಗೆ ಅಂತಹ ಚಿನ್ನದ ಓಡ್ಯಾಣವನ್ನು ಧರಿಸಿರುವಂತಹ ಕಾಶಿಯ ಅಧಿಪತಿಯಾದಂತಹ ಆ ಕಾಲಭೈರವನನ್ನು, ಕ್ಷೇತ್ರಾಧಿಪತಿಯಾದ ಕಾಲಭೈರವನನ್ನು ನಾನು ಭಜಿಸ್ತೇನೆ, ವಂದಿಸ್ತೇನೆ ಅಂತ ಅವನು ಸುಂದರವಾದ ಮಂಜುಳ ಕಿಣಿಕಿಣಿ ಧ್ವನಿಯನ್ನು ಗೈಯುವಂತಹ ಗೆಜ್ಜೆಗಳನ್ನು ಧರಿಸಿದನಂತೆ. ಓಡ್ಯಾಣ, ಚಿನ್ನದ ಓಡ್ಯಾಣವನ್ನು ಧರಿಸಿದಂತೆ, ಶಾಶ್ವತನಂತೆ. ಅಂತಹ ಎಲ್ಲವನ್ನು ಕೊಡುವಂತಹ, ಭುಕ್ತಿ ಮುಕ್ತಿಗಳನ್ನು ಕೊಡುವಂತಹ ಆ ಕಾಲಭೈರವನನ್ನು ನಾನು ಭಜಿಸ್ತೇನೆ, ವಂದಿಸ್ತೇನೆ ಅಂಥೇಳಿ ಅತ್ಯಂತ ಸುಂದರವಾದ ಅವನ ರೂಪವನ್ನು ವರ್ಣಿಸುವಂತಹ ಒಂದು ಶ್ಲೋಕ. ಧರ್ಮಸೇತುಪಾಲಕಂ ತ್ವಧರ್ಮಮಾರ್ಗನಾಶಕಂ ಕರ್ಮಪಾಶಮೋಚಕಂ ಸುಶರ್ಮದಾಯಕಂ ವಿಭುಂ ಸ್ವರ್ಣವರ್ಣಕೇಶಪಾಶಶೋಭಿತಾಂಗನಿರ್ಮಲಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಕಾಲಭೈರವಂ ಭಜೆ. ಧರ್ಮ ಸೇತುಪಾಲಕಂ, ಧರ್ಮದ ನಿಯಮಗಳನ್ನು ಪಾಲಿಸುವಂತೆ ಮಾಡ್ತಾನಂತೆ. ಅವನ ಒಂದು ಧ್ಯಾನ ಭಕ್ತಿಯಿಂದ ನಮಗೆ ಆ ಧರ್ಮದ ಹಾದಿಯನ್ನು ನಮಗೆ ತೋರಿಸಿಕೊಡ್ತಾನೆ. ಧರ್ಮದ ಹಾದಿಯಲ್ಲಿ ನಮ್ಮನ್ನು ನಡೆಸಿಕೊಡ್ತಾನೆ. ಹಾಗೆ ಧರ್ಮದ ಹಾದಿಯಲ್ಲಿ ನಡೆದರೆ ನಮಗೆ ಜಯ ಖಂಡಿತ. ಹಾಗಾಗಿ ಆ ಒಂದು ಹಾದಿಯಲ್ಲಿ ನಡೆಯುವುದಕ್ಕೂ ಆ ಪರಮಾತ್ಮನ ದಯೆ ಬೇಕು ಅನ್ನೋದನ್ನು ಇಲ್ಲಿ ಅತ್ಯಂತ ಸುಂದರವಾಗಿ ಹೇಳಿದ್ದಾರೆ. ಧರ್ಮದ ನಿಯಮಗಳನ್ನು ಮತ್ತೆ ಧರ್ಮವನ್ನು ಪಾಲಿಸೋದಲ್ಲ, ಧರ್ಮದ ನಿಯಮಗಳನ್ನು ಸಹ ಪಾಲಿಸಿದರೆ ಸರಿಯಾಗಿ ಧರ್ಮವನ್ನು ಪಾಲಿಸಿದಂತೆ. ಹಾಗೆ ಧರ್ಮದ ಅವನು ರಕ್ಷಿಸ್ತಾನೆ. ಹಾಗೆ ನಮಗೂ ಸಹ ಅದನ್ನು ಪಾಲಿಸಲಿಕ್ಕೆ
ಅಲ್ಲಿ ಅವನ ದಯೆ ಬೇಕಾಗುತ್ತೆ. ಹಾಗೆ ಅಧರ್ಮ ಮಾರ್ಗನಾಶಕಂ, ಜೊತೆಗೆ ಅಧರ್ಮ ಮಾರ್ಗಿಗಳನ್ನು ನಾಶ ಮಾಡ್ತಾನಂತೆ ಅವನು. ಹಾಗೆ ಅಧರ್ಮ ಮಾರ್ಗವನ್ನು ನಾಶ ಮಾಡ್ತಾನೆ, ಅಧರ್ಮ ಮಾಡುವವರನ್ನು ನಾಶ ಮಾಡ್ತಾನೆ. ಹೇಗೆ ಅಂದರೆ ಕರ್ಮಬಂಧನದಿಂದ ಅವನು ಕರ್ಮಪಾಶಮೋಚಕಂ, ಕರ್ಮಬಂಧನದಿಂದ ಬಿಡುಗಡೆಯನ್ನೂ ಸಹ ಅವನು ಮಾಡ್ತಾನೆ. ಸುಶರ್ಮದಾಯಕಂ ವಿಭುಂ, ಸುಶರ್ಮ ಸುಖವನ್ನು ಕೊಡ್ತಾನೆ. ವಿಭುಂ ಅಂದರೆ ಎಲ್ಲೆಲ್ಲಿಯೂ ಇರುವವನು, ಎಲ್ಲೆಲ್ಲಿಯೂ ವಿಶ್ವದಲ್ಲಿ ಎಲ್ಲ ಕಡೆ ವ್ಯಾಪಿಸಿ ಇದ್ದಾನೆ ಅಂತ. ಅಂತಹ ಸ್ವರ್ಣ ವರ್ಣ ಕೇಶ ಪಾಶ ಶೋಭಿತ ಅಂಗ ನಿರ್ಮಲಂ, ಶೋಭಿತಾಂಗ ನಿರ್ಮಲಂ, ಹೊಂಬಣ್ಣದ ಜಟೆಗಳಿಂದ ಶೋಭಿಸ್ತಾ ಇದ್ದಾನಂತೆ, ಸುಂದರ ನಿರ್ಮಲ ಕಾಯನಂತೆ. ಅಂತಹ ಕಾಶಿಯ ಅಧಿಪತಿಯಾದ ಆ ಕಾಲಭೈರವನ್ನ, ಕಾಶಿ ಕ್ಷೇತ್ರಾಧಿಪತಿಯನ್ನು ಕಾಲಭೈರವನನ್ನು ನಾನು ಭಜಿಸ್ತೇನೆ, ವಂದಿಸ್ತೇನೆ, ಪೂಜಿಸ್ತೇನೆ ಎನ್ನುವ ಅರ್ಥ. 6ನೇ ಶ್ಲೋಕ. ರತ್ನಪಾದುಕಾಪ್ರಭಾಭಿರಾಮಪಾದಯುಗ್ಮಕಂ ನಿತ್ಯಮದ್ವಿತೀಯಮಿಷ್ಟದೈವತಂ ನಿರಂಜನಂ ಮೃತ್ಯುದರ್ಪನಾಶನಂ ಕರಾಲದಂಷ್ಟ್ರಭೂಷಣಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ, ಕಾಲಭೈರವಂ ಭಜೆ. ಕರಾಲದಂಷ್ಟ್ರ ಮೋಕ್ಷಣಮ್ಮೂ ಇದೆ, ಕರಾಲದಂಷ್ಟ್ರ ಭೂಷಣಮ್ಮೂ ಇದೆ. ಇದು ರತ್ನಪಾದುಕಾಪ್ರಭಾಭಿ ರಾಮಪಾದ ಯುಗ್ಮಕಂ ಅಂತ. ರತ್ನಮಯ ಪಾದುಕೆಗಳ ಪ್ರಭೆಯಲ್ಲಿ ಮನೋಹರವಾಗಿ ಕಾಣುವಂತಹ ಪಾದಯುಗಲ, 2 ಪಾದಗಳನ್ನು ಅವನು ಹೊಂದಿದ್ದಾನೆ ಅಂತ ಹೇಳಿರುವವನು. ನಿತ್ಯಂ ಯಾವಾಗಲೂ, ಸದಾ, ಅದ್ವಿತೀಯಂ ತನ್ನಂತೆ ಇನ್ನೊಂದು ಎರಡನೇ ವಸ್ತುವೇ ಇಲ್ಲ ಅಂಥವನು ಅಂತ, ಇಲ್ಲದವನು. ಇಷ್ಟ ದೈವತಂ ಪ್ರೀತಿಪಾತ್ರ ದೇವನು, ನಿರಂಜನಂ ಕೊಳೆ ಇಲ್ಲದವನು, ಶುಭ್ರನು. ಹಾಗೆ ಮೃತ್ಯು ದರ್ಪನಾಶಕಂ ಯಮನ ದರ್ಪವನ್ನು ನಾಶ ಮಾಡುವವನು. ಕರಾಲ ದಂಷ್ಟ್ರಭೂಷಕಂ, ದಂಷ್ಟ್ರಭೂಷಣಂ ಅಂದರೆ ಮೃತ್ಯುವಿನ ಭೀಕರ ಹಲ್ಲುಗಳಿಂದ ಬಿಡಿಸುವವನು, ಹಾಗೆ ಮೋಕ್ಷವನ್ನು ಕೊಡುವವನು ಅಂತಲೂ ಅರ್ಥ ಬರುತ್ತೆ. ಕರಾಲ ದಂಷ್ಟ್ರ ಮೋಕ್ಷಣಂ ಅಂದರೆ ಮೃತ್ಯುವಿನಿಂದ ಬಿಡಿಸ್ತಾನೆ, ಮೃತ್ಯು ಬಂದರೂ ಸಹ ಮೋಕ್ಷವನ್ನು ಅಲ್ಲಿ ಕೊಡ್ತಾನೆ ಅಂತ. ಹಾಗೆ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಹಾಗೆ ಅಂದರೆ ಮೃತ್ಯುವನ್ನು ಅಲ್ಲಿ ಕರಾಲದಂಷ್ಟ್ರ ಮೋಕ್ಷಣಂ, ಕರಾಲದಂಷ್ಟ್ರ ಅಂದ್ರೇನು, ಮೃತ್ಯುವಿನ ಭೀಕರ ಹಲ್ಲುಗಳಿಂದ ಬಿಡಿಸುವವನು ಅಂತ. ಬಿಡಿಸಿದವನು ಅಂದ್ರೇನು, ಅಲ್ಲಿ ಸಾವು ಹುಟ್ಟುಗಳು ಮತ್ತೆ ಬಾರದಂತೆ ಮೋಕ್ಷವನ್ನು ಕೊಡ್ತಾನೆ ಅಂತ. ಹಾಗೆ ಆತ ಇದ್ದಾನೆ. ಅಂತಹ ಮೃತ್ಯುವಿನ ದವಡೆಯಿಂದ ಬಿಡಿಸುವುದೇ ತನ್ನ ಮಹಿಮೆ, ಅಂತಹ ಮಹಿಮೆಯನ್ನು ಉಳ್ಳವನು ಆತ ಅಂತ. ಹಾಗಾಗಿ ಅವನ ಮಹಿಮೆ, ಆ ಕಾಲಭೈರವನ ಮಹಿಮೆ ಹೇಗಿದೆ ಅಂದರೆ, ಆ ಜನ್ಮ ಮೃತ್ಯುಗಳ ಪಾಶದಿಂದ ನಮ್ಮನ್ನು ಮೋಕ್ಷದೆಡೆಗೆ ಕರೆದುಕೊಂಡು ಹೋಗ್ತಾನೆ ಅವನ ಸ್ಮರಣೆಯಿಂದ ಅನ್ನುವ ಅತ್ಯಂತ ಅದ್ಭುತವಾದ ಅರ್ಥವನ್ನು ಇಲ್ಲಿ ಹೇಳಿದ್ದಾರೆ. ಅಂತಹ ಶ್ರೀ ಕಾಲಭೈರವನಿಗೆ ಅವನನ್ನು ಸೇವಿಸ್ತೇನೆ, ಭಜಿಸ್ತೇನೆ, ಪೂಜಿಸ್ತೇನೆ ಅಂತ. ಅಟ್ಟಹಾಸ ಭಿನ್ನ ಪದ್ಮಚಾಂಡಕೋಶ ಸಂತತಿಂ ದೃಷ್ಟಿಪಾತ ನಷ್ಟ ಪಾಪಜಾಲಮುಗ್ರಶಾಸನಂ ಅಷ್ಟಸಿದ್ಧಿದಾಯಕಂ ಕಪಾಲಮಾಲಿಕಾಧರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ, ಕಾಲಭೈರವಂ ಭಜೆ. ಅಟ್ಟಹಾಸ ಭಿನ್ನ ಪದ್ಮ ಚಾಂಡಕೋಶ ಅಂಡಕೋಶ ಸಂತತಿ. ತನ್ನ ಅಟ್ಟಹಾಸದ ನಗುವಿನಿಂದಲೇ ಅವನು ಬ್ರಹ್ಮಾಂಡಗಳು ವಿಭಾಗವಾಗುವಂತೆ ಮಾಡ್ತಾನಂತೆ. ದೃಷ್ಟಿಪಾತ ನಷ್ಟಪಾಪ ಜಾಲಮುಗ್ರ ಶಾಸನ ಅಂದರೆ ಬ್ರಹ್ಮಾಂಡ ಸಮೂಹವನ್ನು ತನ್ನ ಅಟ್ಟಹಾಸದಿಂದ ವಿಭಜಿಸ್ತಾನಂತೆ ಅವನು. ದೃಷ್ಟಿಕ್ಷೇಪದಿಂದ ಪಾಪ ಸಮೂಹವನ್ನು ನಾಶ ಮಾಡ್ತಾನಂತೆ. ತನ್ನ ದೃಷ್ಟಿ ಹಾಯಿಸುವಿಕೆಯಿಂದಲೇ ಭಕ್ತರ ಎಲ್ಲ ಪಾಪವನ್ನು ಅದಕ್ಕಾಗಿ ಆ ಭಗವಂತನ ದರ್ಶನ ಮಾಡಬೇಕು ಅಂತ ಹೇಳೋದು. ಅವನ ದೃಷ್ಟಿ ಬಿದ್ದರೆ ಸಾಕು, ನಮ್ಮ ಎಲ್ಲ ಪಾಪಗಳೂ ಸಹ ನಾಶವಾಗಿ ಹೋಗ್ತವೆ. ಹಾಗೆ ಉಗ್ರಶಾಸನಂ ಕಠಿಣವಾದ ಇಂದ್ರಿಯ ನಿಗ್ರಹವನ್ನು ಮಾಡಿರುವಂತಹ ಅಷ್ಟಸಿದ್ಧಿದಾಯಕಂ 8 ವಿಧದ ವಿಶೇಷ ಶಕ್ತಿಗಳನ್ನು ದಯಪಾಲಿಸುವಂತಹ ಅಷ್ಟಸಿದ್ಧಿಯ ಪಾಲಕನನ್ನು, ರುಂಡಮಾಲಾಧರನನ್ನು, ಕಾಶಿಪಟ್ಟಣದ ಅಧಿಪತಿಯನ್ನು, ಉಗ್ರಶಾಸನವನ್ನು ಉಳ್ಳವನನ್ನು ಅಂದರೆ ನಾವು ಸಹ ಆ ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿ ಆತನನ್ನು ಸ್ಮರಿಸಿದರೆ, ಭಜಿಸಿದರೆ, ಪೂಜಿಸಿದರೆ ಆ ಕಪಾಲ ಮಾಲಿಕಾಧರಂ ರುಂಡಮಾಲೆಯನ್ನು ಧರಿಸಿರುವಂತಹ
ಅಂತಹ ನಿರ್ವಿಕಾರಿ ಅವನು, ಅಂತಹ ಕಾಶಿ ಅಧಿಪತಿಯಾದಂತಹ ಕಾಶಿ ಕ್ಷೇತ್ರದ ಅಧಿಪತಿಯಾದಂತಹ ಆ ಕಾಲಭೈರವನನ್ನು ವಂದಿಸ್ತೇನೆ ಅಂತ. ಎಷ್ಟು ಚಂದ ಅರ್ಥ ನೋಡಿ. ಹಾಗಾಗಿ ಅವನ ಆ ದರ್ಶನದಿಂದ ನಮ್ಮ ಪಾಪವನ್ನು ಕಳ್ಕೊಳ್ಬಹುದು ಅನ್ನುವ ಸುಂದರವಾದ ಅರ್ಥವನ್ನು ಇಲ್ಲಿ ಹೇಳಿದ್ದಾರೆ. ಭೂತ ಸಂಘನಾಯಕಂ ವಿಶಾಲಕೀರ್ತಿದಾಯಕಂ ಕಾಶಿವಾಸಿ ಲೋಕ ಪುಣ್ಯ ಪಾಪಶೋಧಕಂ ವಿಭುಂ ನೀತಿಮಾರ್ಗಕೋವಿದಂ ಪುರಾತನಂ ಜಗತ್ಪತಿಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ, ಕಾಲಭೈರವಂ ಭಜೆ. ಭೂತ ಸಂಘನಾಯಕಂ, ಭೂತ ಗಣಗಳಿಗೆ ನಾಯಕನಾದಂತಹ, ವಿಶಾಲ ಕೀರ್ತಿದಾಯಕಂ, ಭಜಕರಿಗೆ ವಿಪುಲ ಕೀರ್ತಿಯನ್ನು ನೀಡುವಂತಹ, ಕಾಶಿವಾಸಿ ಲೋಕಪುಣ್ಯ ಪಾಪಶೋಧಕಂ ಅಂದರೆ ಕಾಶಿಯಲ್ಲಿ ವಾಸಿಸುತ್ತಾ ಜನರಿಗೆ ಪುಣ್ಯವನ್ನು ನೀಡಿ ಪಾಪ ಕಳೆಯುವಂತಹ ವಿಭು, ಅವನೇ ವಿಭು, ಅವನೇ ಪ್ರಭು, ವಿಶ್ವದಲ್ಲಿ ಎಲ್ಲ ಕಡೆ ಇರುವವನು. ನೀತಿ ಮಾರ್ಗ ಕೋವಿದಂ, ನೀತಿ ಮಾರ್ಗ ನಿಪುಣನು ಅವನು, ಅಂದರೆ ಧರ್ಮ ಮಾರ್ಗವನ್ನು ಅರಿತವನು. ಅಂತಹ ಪುರಾತನಂ, ಹಿಂದಿನಿಂದಲೂ ಒಂದೇ ರೀತಿ ಇರುವಂತಹ, ಜಗತ್ಪತಿಂ, ಜಗದೊಡೆಯನು ಆತ. ಅಂತಹ ಕಾಶಿಯ ಅಧಿಪತಿಯಾದಂತಹ ನೀತಿ ಮಾರ್ಗದಲ್ಲಿ ನಡೆಸ್ತಾನಂತೆ ಅವನು. ಹಾಗಾಗಿ ಅಂತಹ ಧರ್ಮಪಾಲಕ ಅವನು, ಧರ್ಮವನ್ನು ರಕ್ಷಿಸುವವನು, ಧರ್ಮದಲ್ಲಿ ನಡೆಸುವವನು, ಅತ್ಯಂತ ಪ್ರಾಚೀನವಾದ ಹಿರಿಯರನ್ನು, ಜಗತ್ಪತಿಯನ್ನು, ಹಿರಿಯನನ್ನು, ಅವನು ಅತ್ಯಂತ ಪ್ರಾಚೀನನು ಅಂತ, ಆದಿಯವನು, ಹಾಗಾಗಿ ಹಿರಿಯನು ಅಂತ ಹೇಳಿದ್ದಾರೆ. ಕಾಶಿಪಟ್ಟಣದ ಸ್ವಾಮಿಯನ್ನು, ಕಾಲಭೈರವನನ್ನು ನಾನು ಭಜಿಸ್ತೇನೆ, ಪೂಜಿಸ್ತೇನೆ, ವಂದಿಸ್ತೇನೆ ಅಂತ. ಇದು ಫಲಶ್ರುತಿ. ಕಾಲಭೈರವಾಷ್ಟಕಂ ಪಠಂತಿ ಯೇ ಮನೋಹರಂ ಜ್ಞಾನಮುಕ್ತಿಸಾಧಕಂ ವಿಚಿತ್ರಪುಣ್ಯವರ್ಧನಂ ಶೋಕಮೋಹಲೋಭದೈನ್ಯಕೋಪತಾಪನಾಶನಂ ತೇ ಪ್ರಯಾಂತಿ ಕಾಲಭೈರವಾಂಘ್ರಿಸನ್ನಿಧಿಂ ಧ್ರುವಂ, ತೇ ಪ್ರಯಾಂತಿ ಕಾಲಭೈರವಾಂಘ್ರಿಸನ್ನಿಧಿಂ ಧ್ರುವಂ, ತೇ ಪ್ರಯಾಂತಿ ಕಾಲಭೈರವಾಂಘ್ರಿಸನ್ನಿಧಿಂ ಧ್ರುವಂ. ಕಾಲಭೈರವಾಷ್ಟಕಂ ಪಠಂತಿಯೇ ಮನೋಹರಂ, ಆಕರ್ಷಕವಾದಂತಹ, ಮನೋಹರವಾದಂತಹ, ಜ್ಞಾನ ಮುಕ್ತಿ ಸಾಧಕಂ, ಜ್ಞಾನ ಮುಕ್ತಿಗೆ ಸಹಾಯಕವಾದಂತಹ, ವಿಚಿತ್ರ ಪುಣ್ಯವರ್ಧನಂ, ವಿಚಿತ್ರ ಪುಣ್ಯವನ್ನು, ಅನೇಕ ವಿಧವಾದ ಪುಣ್ಯವನ್ನು ವರ್ಧಿಸುವಂತಹ, ಹೆಚ್ಚು ಮಾಡುವಂತಹ, ಹಾಗೆಯೇ ವಿಚಿತ್ರ ಪುಣ್ಯ ಹೇಗಿದೆ ನೋಡಿ, ಅನೇಕ ವಿಧವಾದ ಪುಣ್ಯ ಅಂತ. ಅಂತಹ ಪುಣ್ಯಗಳನ್ನು ಕೊಡುವಂತಹ, ಪುಣ್ಯ ಕೀರ್ತಿಗಳನ್ನು ಹೆಚ್ಚಿಸುವಂತಹ, ಆಕರ್ಷಕವಾದಂತಹ, ಕೋಪತಾಪ ಅಂದರೆ ಶೋಕಮೋಹ ಲೋಭದೈನ್ಯ ಕೋಪತಾಪ ನಾಶನ. ಶೋಕ, ದುಃಖ, ವ್ಯಾಮೋಹ, ಅತಿ ಆಸೆ, ಕೃಪಣತೆ, ಕೋಪ, ಹಾಗೆ ತಾಪಗಳನ್ನು ನಾಶಪಡಿಸುವಂತಹ, ಶೋಕ, ಮೋಹ, ಲೋಭ, ದೈನ್ಯ, ಕೋಪ ಎಲ್ಲವನ್ನು, ತಾಪಗಳನ್ನು ಸಹ ನಾಶ ಮಾಡುವಂತಹ ಕಾಲಭೈರವಾಷ್ಟಕವನ್ನು ಯಾರು ಪಠಿಸ್ತಾರೋ ಅವರು ಕಾಲಭೈರವಾಂಘ್ರಿ ಸನ್ನಿಧಿಂ, ಕಾಲಭೈರವನ ಪಾದ ಸನ್ನಿಧಿಯನ್ನು ಧ್ರುವಂ ನಿಶ್ಚಯವಾಗಿ ಪ್ರಯಾಂತಿ ಹೊಂದುತ್ತಾರೆ ಅಂತ. ಇಂತಹ ಸುಂದರವಾದ ಶ್ಲೋಕವನ್ನು ಯಾರು ನಿತ್ಯದಲ್ಲಿ ಪಠಿಸಬೇಕು. ಇದು ಅಷ್ಟಕ 8 ಇರೋದು, ಹಾಗಾಗಿ ಸುಲಭವಾಗಿದೆ. ಆರಾಮಾಗಿ ಅದನ್ನು ಯಾರು ಭಕ್ತಿಯಿಂದ ಹೇಳಿ ಅರ್ಪಿಸ್ತಾರೋ, ಆ ಕಾಲಭೈರವನನ್ನು ಧ್ಯಾನಿಸ್ತಾರೋ, ವಂದಿಸ್ತಾರೋ, ಪೂಜಿಸ್ತಾರೋ ಅವರಿಗೆ ಈ ಕಾಲಭೈರವನ ಸನ್ನಿಧಿ ಹಾಗೆ ನಿಶ್ಚಯವಾಗಿ ಅವನನ್ನು ಅವರು ಹೊಂದುತ್ತಾರೆ ಅಂತ. ಹಾಗೆ ಅಷ್ಟಸಿದ್ಧಿಗಳನ್ನು ನೋಡಿ, ಇಲ್ಲೂ ಸಹ ಹನುಮಾನ್ ಚಾಲಿಸದಲ್ಲಿ ನೀವು ಅಷ್ಟಸಿದ್ಧಿದಾಯಕಂ ಅಂತ ಹೇಳಿ ಅಲ್ಲೂ ಬರುತ್ತೆ. ಹಾಗೆಯೇ ಇಲ್ಲೂ ಸಹ ಅಷ್ಟಸಿದ್ಧಿಗಳನ್ನು ಕೊಡ್ತಾನೆ ಅಂತ ಹೇಳಿದೆ. ಆ ಅಷ್ಟಸಿದ್ಧಿಗಳು ಯಾವುದು ಅಂದರೆ ಅಣಿಮ, ಗರಿಮ, ಲಘಿಮ, ಮಹಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಇಷಿತ್ವ, ವಶಿತ್ವ ಅಂತ. ಅಣಿಮ ಅಂದರೆ ಅಣುವಿನ ಹಾಗೆ ಚಿಕ್ಕದಾಗುವಂತಹ ಶಕ್ತಿ. ಮಹಿಮಾ ಅಂದರೆ ದೇಹವನ್ನು ಹೇಗೆ ಬೇಕಾದರೂ ಹಾಗೆ ವಿಸ್ತರಿಸಿಕೊಳ್ಳುವಂತಹ, ದೊಡ್ಡದಾಗಿ ಮಾಡಿಕೊಳ್ಳುವಂತಹ ಶಕ್ತಿ, ಇಡೀ ದೇಹವನ್ನು. ಹಾಗೆ ಹನುಮಂತ ಇದ್ದ ನೋಡಿ. ಹಾಗೆ ಗರಿಮ ಅಂದರೆ ಅನಂತವಾಗಿ ಭಾರವನ್ನು ಮಾಡಿಕೊಳ್ಳುವಂತಹ ಶಕ್ತಿ, ಭಾರವನ್ನು ಮಾಡಿಕೊಳ್ಳೋದು ದೇಹವನ್ನು. ಹಾಗೆ ಲಘಿಮ ಅಂದರೆ ಹಗುರವಾಗಿ ಮಾಡಿಕೊಳ್ಳುವಂತಹ ಶಕ್ತಿ. ಪ್ರಾಪ್ತಿ ಅಂದರೆ ಎಲ್ಲಿಗೆ ಬೇಕಾದರೂ ಹೋಗುವಂತಹ ಸಿದ್ಧಿ ಅದು, ಮತ್ತು ಏನು ಬೇಕಾದರೂ ಪಡೆಯುವಂತಹ ಶಕ್ತಿ, ಪ್ರಾಪ್ತಿ ಹೊಂದೋದು ಅಂತ. ಪ್ರಾಕಾಮ್ಯ ಅಂದರೆ ಇಷ್ಟಪಟ್ಟಿದ್ದನ್ನು ಸಾಧಿಸುವಂತಹ ಇಚ್ಛಾಶಕ್ತಿ.
ಅದನ್ನು ಸಹ ಉದಾಹರಣೆಗೆ ನೀರಿನಲ್ಲಿಯೂ ಸಹ ಮುಳುಗಿರ್ಬೋದು ಅವನು, ಅಗ್ನಿಯನ್ನು ಪ್ರವೇಶಿಸಿದರೂ ಸಹ ಅವನಿಗೇನೂ ಆಗೋದಿಲ್ಲ ಅಂತ. ಹಾಗೆ ಈಶಿತ್ವ ಅಂದರೆ ಪ್ರಕೃತಿಯ ಅಂಶಗಳ ಮೇಲೆ ಸಂಪೂರ್ಣವಾದಂತಹ ಪ್ರಭುತ್ವ, ನಿಯಂತ್ರಣ ಶಕ್ತಿ ಅಂತ. ಹಾಗೆ ಈಶಿತ್ವ. ವಶಿತ್ವ ಅಂದರೆ ಎಲ್ಲವನ್ನ ಜಯಿಸುವಂತಹ, ಇತರರ ಮೇಲೂ ತನ್ನ ಮೇಲೂ ನಿಯಂತ್ರಣ ಆಯಿತು, ಹಾಗೆ ಇತರರ ಮೇಲೂ ನಿಯಂತ್ರಣವನ್ನು ಹೊಂದುವಂತಹ, ನಿಯಂತ್ರಿಸುವಂತಹ ಶಕ್ತಿ ವಶಿತ್ವ ಅಂದರೆ. ಹೀಗೆ ಈ ಅಷ್ಟಸಿದ್ಧಿಗಳನ್ನು ಆ ಕಾಲಭೈರವನು ಸಹ, ಅವನ ಭಕ್ತಿಯನ್ನು ಯಾರು ಮಾಡ್ತಾರೋ, ಅವನನ್ನು ಯಾರು ಆರಾಧಿಸ್ತಾರೋ, ಪೂಜಿಸ್ತಾರೋ, ಭಜಿಸ್ತಾರೋ ಅವರಿಗೆ ನಾನು ಆ ಒಂದು ಸಿದ್ಧಿಯನ್ನು ಕೊಡ್ತೇನೆ ಅಂಥೇಳಿ ಇಲ್ಲಿ ಸುಂದರವಾಗಿ ಈ ಕಾಲಭೈರವ ಅಷ್ಟಕವನ್ನು ನಮಗೆ ಶ್ರೀ ಶ್ರೀ ಶಂಕರಾಚಾರ್ಯರು ಕರುಣಿಸಿದ್ದಾರೆ. ಅಂತಹ ಕಾಲಭೈರವನ ಸ್ತೋತ್ರವನ್ನು ಹೇಳಿ ನಾವೆಲ್ಲ ಆ ಪರಮಾತ್ಮನ ಒಂದು ಕರುಣೆಗೆ, ಪ್ರೀತಿಗೆ ಪಾತ್ರರಾಗಬೇಕು. ಹಾಗೆ ಮಕ್ಕಳಿಗೂ ಸಹ ಈ ಶ್ಲೋಕವನ್ನು ಹೇಳಿಕೊಟ್ರೆ ಅವರು ಸಹ ಒಂದು ನೋಡಿ, ಅಷ್ಟಸಿದ್ಧಿ ನವನಿಧಿಕೆ ದಾತ, ಅಷ್ಟಸಿದ್ಧಿ ನವನಿಧಿಕೆ ದಾತ ಅಸಬರದೀನ ಜಾನಕಿ ಮಾತಾ ಅಂತ ಹೇಳಿ ಅಲ್ಲಿ ಹನುಮಾನ್ ಚಾಲಿಸದಲ್ಲಿ ಬಂದ ಹಾಗೆ, ಆ ಹನುಮಾನ್ ಚಾಲಿಸಿನ ಒಂದು ಶ್ಲೋಕದ ಒಂದು ಏನು ಆ ಫಲಶ್ರುತಿ ಹಾಗೆ ಇದು ಸಹ ಇದೆ. ಹಾಗೆ ಎಲ್ಲರೂ ಸಹ ಈ ಒಂದು ಕಾಲಭೈರವನನ್ನು ಸ್ಮರಿಸಿ ಆ ಈಶ್ವರನ ಭಕ್ತಿಯನ್ನು, ಪ್ರೀತಿಯನ್ನು ಮಾಡಿ ಈಶ್ವರನದೇ ರೂಪವಾದಂತಹ ಈ ಉಗ್ರ ರೂಪವನ್ನು ಸ್ಮರಣೆ ಮಾಡಿ ನಾವು ಆ ಪರಮಾತ್ಮನ ದಯೆಗೆ, ಪ್ರೀತಿಗೆ ಪಾತ್ರರಾಗಿ ಎಲ್ಲ ದೋಷವನ್ನು ಕಳೆದುಕೊಂಡು ಭುಕ್ತಿ ಮುಕ್ತಿಗೆ ಸಾಧನವನ್ನು ಮಾಡಿಕೊಳ್ಬೇಕು ಅಂಥೇಳಿ ಎಲ್ಲರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಶ್ರೀ ಶಿವಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.